ನಾನು ಮೊದಲೇ ಹೇಳಿದ ಹಾಗೆ ಸಂಗೀತದಲ್ಲಿ ನನಗೆ ಆಸಕ್ತಿ ಇತ್ತು, ಕಲಿಯೋ ಅವಕಾಶ ಇರಲಿಲ್ಲ. ಅದು ಮನಸ್ಸಲ್ಲೇ ಇತ್ತು, ಸಂಗೀತ ಕಲಿಬೇಕು ಅಂತ ಇತ್ತು. ಆದ್ರೆ ಹೇಗೆ ಸಮಯ ಹೋಗ್ಬೇಕು, ನಾವಿರೋ ಊರಿನಲ್ಲಿ ಅದಕ್ಕೆಲ್ಲ ಅವಕಾಶ ಇರಲಿಲ್ಲ, ಅದಕ್ಕೆ ಮತ್ತೆ ಓಡಾಡಬೇಕು, ಈ ತರ ಸಮಸ್ಯೆಗಳಿದ್ವು. ಹಾಗಾಗಿ ಅದು ಮನಸ್ಸಿನಲ್ಲೇ ಇತ್ತು. ನನ್ನ ಪ್ರಾಥಮಿಕ ಶಾಲಕ್ಕೆ ನಿಂತೋಗಿದ್ದ ಹಾಡು ಮತ್ತೆಲ್ಲೋ ನಾನು ಹೊರಗಡೆ ಹಾಡ್ತಾನೆ ಇರಲಿಲ್ಲ. ಆದ್ರೆ ಮನೆ ಒಳಗಡೆ ಹಾಡ್ತಾ ಇದ್ದೆ. ಹಾಡಂದ್ರೆ ಇಷ್ಟ ಇತ್ತು, ಹಾಡ್ಬೇಕು ಅನ್ನೋ ಮನಸ್ಸಿತ್ತು, ಕಲಿಬೇಕು ಅನ್ನೋ ಮನಸ್ಸು ಇತ್ತು ಸಂಗೀತನ. ಅದಕ್ಕೆ ಅವಕಾಶ ಆಗಿದ್ದು ನಂದು ಮದುವೆ ಆಗಿ ನನ್ನ ಮಗ ಹುಟ್ಟಿದ್ರ ಮೇಲೆ. ನನ್ಗಿರೋ ಆಸಕ್ತಿ ನಾನು ಪೂರೈಸ್ಕೊಳ್ಲಿಕ್ಕೆ ಆಗದೆ ಇರೋದ್ರಿಂದ ನನ್ನ ಮಗನಾದ್ರೂ ಸಂಗೀತ ಕಲೀಲಿ ಅಂತ ನನಗಿತ್ತು. ಹಾಗಾಗಿ ನನ್ನ ಮಗನ ಕರ್ಕೊಂಡೋಗಿ ಸಂಗೀತ ಶಾಲೆಗೆ ಸೇರಿಸಬೇಕಾದ್ರೆ ತೀರ್ಥಹಳ್ಳಿಯ ಸುಮುಖ ಸಂಗೀತ ಶಾಲೆಯಲ್ಲಿ ನನ್ನ ಮಗನ ಅವನು 3ನೇ ಕ್ಲಾಸ್ ಇರ್ಬೇಕಾದ್ರೆ ತಗೊಂಡೋಗಿ ನಾನು ಸೇರಿಸಿದೆ. ಅವನನ್ನು ಸೇರಿಸಿದಾಗ ಅವನದು ಕ್ಲಾಸ್ ಮುಗಿಯೋ ತನಕ ನಾನು ಹೊರಗಡೆ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ನಾನು ಸೇರ್ಕೋಬೋದಲ್ಲ, ಅವನು ಅಷ್ಟು ಅವನ ಜೊತೆ ನಾನು ಸೇರೋದು ಎಷ್ಟು ಮಟ್ಟಿ ಸರಿ ಒಂಥರ ಅಳಕಿತ್ತು ನನಗೆ. ಆದ್ರೆ ಸುಮ್ಮನೆ ಹೊರಗಡೆ ಕಾಯೋ ಬದಲು ನಾನು ದುಡ್ಡು ಕೊಟ್ಬಿಟ್ಟು ನಾನು ಸೇರ್ಸ್ಕೋತೀನಿ ಅಂದಾಗ ಅಲ್ಲಿ ಸೇರ್ಕೊಂಡೆ ನಾನು. ಅಲ್ಲಿ ಶ್ರೀಮತಿ ಲಕ್ಷ್ಮಿ ಅವರು ನಮ್ಗೆ ಕರ್ನಾಟಿಕ್ ಕ್ಲಾಸಿಕಲ್ ಸಂಗೀತವನ್ನ ಹೇಳ್ಕೊಟ್ರು. ತದನಂತರ ಬೇರೆ ಬೇರೆ ಗುರುಗಳು ಬಂದ್ರು ಅಲ್ಲಿ. ಹಿಂದೂಸ್ತಾನಿ, ಕರ್ನಾಟಕನ ಬೇರೆ ಬೇರೆ ಗುರುಗಳಿಂದ ಮಾರ್ಗದರ್ಶನ ನಮ್ಗೆ ಸಿಕ್ತು ಅಲ್ಲಿ. ನನ್ನ ಮಗನ ಜೊತೆಗೆ ವಿದ್ಯಾರ್ಥಿಯಾಗಿ ನಾನು ಸಂಗೀತಕ್ಕೆ ಸೇರ್ಕೊಂಡ ನಂತರ ನನ್ನ ಹಾಡಿನ ಪಯಣ ಮತ್ತೆ ಶುರುವಾಯಿತು. ಸಂಗೀತ ಶಾಲೆಯ ವಾರ್ಷಿಕೋತ್ಸವಗಳಲ್ಲಿ ಅಲ್ಲಿ ನಮಗೆ ತುಂಬಾ ಪ್ರೋತ್ಸಾಹ ಕೊಡೋರು. ಲಕ್ಷ್ಮೀ ಮೇಡಮ್, ಶ್ರೀಲತಾ ಅವರೆಲ್ಲ ತುಂಬಾ ಪ್ರೋತ್ಸಾಹ ಕೊಡೋರು, ವೇದಿಕೆಗಳಲ್ಲಿ ಹಾಡ್ಲಿಕ್ಕೆ ಅವಕಾಶ ಕೊಡೋರು. ನಮಗಿದ್ದ ಅಳುಕು ಏನಿತ್ತಲ್ಲ, ಸ್ಟೇಜ್ ಫಿಯರ್, ಅದೆಲ್ಲ ಬಹುಶಃ ಅಲ್ಲಿ ಕಳೀತು. ಅವರು ಪ್ರೋಗ್ರಾಮ್ಗಳಲ್ಲಿ ಹಾಡ್ತಾ ನಮ್ಗೆ ಆ ಸ್ಟೇಜ್ ಫಿಯರ್ ಗಳೆಲ್ಲ ಹೋಯ್ತು. ನಾವು ಹಾಡ್ಬಲ್ಲೆವು, ನಾವು ಹೊರಗಡೆ ನಾನು ಹಾಡ್ಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಬಂತು ನನಗೆ. ಹಂಗೆ ಅಲ್ಲಿ ಜೂನಿಯರ್ ಎಕ್ಸಾಮ್, ಕರ್ನಾಟಕ ಕ್ಲಾಸಿಕಲ್ ನಾನು ನನ್ನ ಮಗ ಒಟ್ಟಿಗೆ ಜೂನಿಯರ್ ಎಕ್ಸಾಮ್ ತಗೊಂಡು ಪಾಸ್ ಮಾಡ್ಕೊಂಡ್ವಿ. ಸೀನಿಯರ್ದು ಪಾಠಗಳು ಎಲ್ಲ ಮುಗಿದು ಪರೀಕ್ಷೆ ತಗೊಳ್ಬೇಕು ಅನ್ನುವಾಗ ನನ್ನ ಮಗನ SSLC ಡೇಟ್ ಮತ್ತೆ ಅದ್ರ ಡೇಟು ಕ್ಲಾಶ್ ಆಯ್ತು. ಅವಾಗ ನಮ್ಗೆ ತಗೊಳ್ಲಿಕ್ಕಾಗ್ಲಿಲ್ಲ, ನಾನು ಅವನಿಬ್ರು ತಗೊಳ್ಲಿಕ್ಕಾಗ್ಲಿಲ್ಲ. ಬಟ್ ಪಾಠಗಳ ಆಯ್ತು, ಅಲ್ಲಿ ತನಕ ತಿಳ್ಕೊಂಡ್ವಿ. ಅದ ನಂತರ ನನ್ನ ಹಾಡಿನ ಪಯಣ ಸ್ವಲ್ಪ ವೇಗಗೊಳ್ತು. ಹಾಡ್ಲಿಕ್ಕೆ ತುಂಬಾ ಸ್ಟಾರ್ಟ್ ಮಾಡಿದೆ ನಾನು. ಹೊರಗಡೆ ಯಾವ್ದಾದ್ರು ಪ್ರೋಗ್ರಾಮ್ಗಳಲ್ಲಿ ಪ್ರಾರ್ಥನೆ ಹೇಳೋದಕ್ಕೆ ಹಾಗೆಲ್ಲ ಕರೆದಾಗ ಹೋಗಿ ಹಾಡಿದ್ದುಂಟು ಅವಾಗ. ತದನಂತರ ಈ ಹಾಡು ಫುಲ್ ಫ್ಲೆಡ್ಜ್ ಆಗಿ ನಾನು ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಬಹುಶಃ ಕೊರೋನಾ ಪೀರಿಯಡ್ ನಲ್ಲಿ. ಕೊರೋನಾ ನೀಡಿದ ಬ್ರೇಕ್ ಉಂಟಲ್ಲ, ಹೊರ ಜಗತ್ತಿನಿಂದ ಡಿಸ್ಕನೆಕ್ಟ್ ಆಗಿ ಬದುಕುವಾಗ ಮನಸ್ಸಿಗೆ ತುಂಬಾ ಕಷ್ಟ ಆಗೋದು. ಅಯ್ಯೋ ಹೀಗೆ ಆದ್ರೆ ಹೇಗೆ ಅಂತ, ಅದನ್ನ ಮರಿಲಿಕ್ಕೋಸ್ಕರ ಏನಾದ್ರು ಒಂದು ಬೇಕಲ್ಲ. ಆಗ ನಾನು ಮನೆಯಲ್ಲೇ ವಿಡಿಯೋ ರೆಕಾರ್ಡ್ ಮಾಡಿ, ನನ್ನ ಮಗ ಅವಾಗ ನಂಗೆ ಹೆಲ್ಪ್ ಮಾಡ್ತಾ ಇದ್ದ, ವಿಡಿಯೋ ಮಾಡಿಬಿಟ್ಟು ಹಾಡು ರೆಕಾರ್ಡ್ ಮಾಡೋದೆಲ್ಲ ಸ್ಟಾರ್ಟ್ ಮಾಡಿದೆ. ಆ ಸಮಯದಲ್ಲಿ ಈ ಸಾಮಾಜಿಕ ಜಾಲತಾಣಗಳು ನಮಗೆ ತುಂಬಾ 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 ಒಳ್ಳೆಯ ವೇದಿಕೆಗಳನ್ನ ಒದಗಿಸ್ಕೊಡ್ತು. ಅದರೊಳಗೆ ಕಲಾಚಾವಡಿ ಸಹಿತ ಒಂದು. ನಮ್ಗೆ ಆ ಕಲಾಚಾವಡಿನಲ್ಲಿ ಮತ್ತೆ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಹಾಡ್ಲಿಕ್ಕೋಸ್ಕರ ಹಾಡನ್ನ ಕಲಿಯೋ ಉತ್ಸಾಹ ಬಂತು. ಬೇರೆ ಬೇರೆ ಹೊಸ ಹೊಸ ಹಾಡುಗಳನ್ನ ಕಲಿತು ಬೇರೆ ಬೇರೆ ವೇದಿಕೆಗಳಲ್ಲಿ ಹಾಡಕ್ ಸ್ಟಾರ್ಟ್ ಮಾಡಿದೆ. ಮತ್ತೆ ಬೆಂಗಳೂರಿಗೆ ನಾನು ತೀರ್ಥಹಳ್ಳಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆದ ನಂತರ ಅದೇ ಆ ಕೊರೋನಾ ಸಮಯದಲ್ಲಿ ನಮ್ಗೆ ಸಮಯವೂ ಜಾಸ್ತಿ ಸಿಕ್ತಿತ್ತು. ಆಫೀಸ್ನಿಂದ ಬಂದ್ಬಿಟ್ಟು ಹೊರಗಡೆ ಎಲ್ಲೂ ಹೋಗಕ್ ಆಗ್ತಿರ್ಲಿಲ್ವಲ್ಲ. ಹಾಗಾಗಿ ಮನೆಯಲ್ಲೇ ಇದ್ಬಿಟ್ಟು ಹಾಡುಗಳನ್ನ ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ತುಂಬಾ ಖುಷಿ ಸಿಕ್ತಿತ್ತು, ಮನಸ್ಸಿಗೆ ಸಮಾಧಾನ ಸಿಗ್ತಾ ಇತ್ತು ಅದರಿಂದ. ಹೀಗೆ ನನ್ನ ಹಾಡಿನ ಪಯಣ ಇಂದಿನವರೆಗೂ ನಡೀತಾನೆ ಇದೆ. ನಂತರ ಈ ಕವನ ಬರೆಯೋದು ಆಸಕ್ತಿ ಅಂದ್ರೆ, ನಾನು ಬರೀ ಕವಯತ್ರಿ ಅಲ್ಲ, ನಾನು ಬೇರೆನೂ ಎಲ್ಲ ಬರೀತೀನಿ. ಚುಟುಕುಗಳು, ಲೇಖನಗಳು, ಪ್ರವಾಸ ಕಥನಗಳು, ವಿಮರ್ಶೆ, ಹೀಗೆ ಬೇರೆ ಬೇರೆ ಹಾಸ್ಯ ಬರಹಗಳು, ಪುಟ್ ಕತೆ, ಒಂದಿಷ್ಟೇ ಚೋಟ ಕತೆ ಬರೆಯೋದು, ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಅಲ್ಪ ಸ್ವಲ್ಪ ಬರ್ದಿದ್ದೀನಿ ನಾನು. ನನ್ನ ಮೆಚ್ಚಿನ ಬಗೆ ಅಂತಂದ್ರೆ ಚುಟುಕು ಬರೆಯೋದು. ಬಹುಶಃ ಜಾಸ್ತಿ ಬರ್ದಿರೋದು ಚುಟುಕುಗಳೇ ಅನ್ಕೋತೀನಿ. ಚುಟುಕುಗಳನ್ನ ಬರ್ದೆ ಮೊದಲೇ ಹೇಳಿದ ಹಾಗೆ ಹೈಸ್ಕೂಲ್ನಲ್ಲಿ ಮತ್ತೆ ಕಾಲೇಜುಗಳಲ್ಲಿ ಓದಿನ ಪ್ರಭಾವ ತುಂಬಾ ಇತ್ತು ನನ್ನ ಮೇಲೆ. ಹಾಗಾಗಿ ಬರವಣಿಗೆ ಸ್ವಲ್ಪ ಇದ್ದಿದ್ದು, ಈಗ ಕೊರೋನಾ ಪೀರಿಯಡ್ ನಲ್ಲೇ ಬರವಣಿಗೆಯೂ ಸಹಿತ ಜಾಸ್ತಿ ಆಯ್ತು. ಬೇರೆ ಬೇರೆ ನಿಯತಕಾಲಿಕಗಳಿಗೆ ಇಲ್ಲಿಗೆಲ್ಲ ಬರೆದು ಕಳಿಸ್ತಾ ಇದ್ದೆ. ನಂದು ಸಾಕಷ್ಟು ವೇದಿಕೆಗಳಲ್ಲೂ ಬರೆದೆ. ಉದಯವಾಣಿ, ವಿಶ್ವವಾಣಿ, ವಿಜಯ ಕರ್ನಾಟಕ, ಹೀಗೆ ನಿಯತಕಾಲಿಕಗಳಿಗೆ ಅಲ್ಲಿಗೂ ಬರಿತಾ ಇದ್ದೆ. ಮಾಮ್ಸ್ ಪ್ರೆಸ್ಸು, ಪ್ರತಿಲಿಪಿ ಅಂತ ಮಾಧ್ಯಮಗಳಲ್ಲಿ, ಫೇಸ್ಬುಕ್ ನಂತ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದು ಲೇಖನಗಳನ್ನೆಲ್ಲ ಬರೆದೆ.
ಹೀಗೆ ಬರವಣಿಗೆ ಮತ್ತು ಹಾಡು ಎರಡೂ ಅದರ ವೇಗವನ್ನ ಪಡ್ಕೊಂಡಿದ್ದು ಬಹುಶಃ ಕೊರೋನಾ ಪೀರಿಯಡ್ನಲ್ಲಿ. ಇದುವರೆಗೂ ಸುಮಾರು 1700 ಚುಟುಕುಗಳನ್ನ, 172 ಕವನಗಳನ್ನ, 112 ಲೇಖನಗಳನ್ನ, ಅದಲ್ಲದೆ ಬೇರೆ ಬೇರೆ ನಿಯತಕಾಲಿಕಗಳಿಗೆ ಕೆಲವೊಂದು ಈ ಲೋಕಲ್ ಪತ್ರಿಕೆಗಳಿಗೆ ಸಹಿತ ಬರೆದು ಕೊಟ್ಟಿದ್ದೀನಿ. ಹಾಡುಗಳನ್ನ ಹಾಡ್ತಾ ಹಾಡ್ತಾ ಈಗ ಆಲ್ಮೋಸ್ಟ್ ಬೇರೆ ಬೇರೆ ವೇದಿಕೆಗಳಲ್ಲಿ ಸೇರಿ ಸುಮಾರು 700ರಿಂದ 800 ಹಾಡುಗಳನ್ನ, ದಾಸರ ಪದಗಳನ್ನ ಎಲ್ಲ ಹಾಡಿದ್ದೀನಿ. ಈ ಯಾನ ನಡೀತಾನೆ ಇದೆ, ಬರೀತಾನೂ ಇದ್ದೀನಿ, ಈಗ ಹಾಡೋದನ್ನು ಹಾಡ್ತಾ ಇದ್ದೀನಿ. ಸಮಯದ ಅಭಾವದಿಂದ ಹೆಚ್ಚು ಮಾಡ್ಲಿಕ್ಕಾಗೋದಿಲ್ಲ, ಆದ್ರೆ ಸಮಯ ಸಿಕ್ಕಾಗೆಲ್ಲ ಅದನ್ನ ಇದಕ್ಕೆ ಉಪಯೋಗಿಸ್ತೀನಿ, ಹಾಡು ಹಾಗೂ ಬರವಣಿಗೆ ಓದುಗಳಿಗೆ ಉಪಯೋಗಿಸ್ತೀನಿ.